ಇವತ್ತು ಕಮೆಂಟ್ಸ್ ಬಗ್ಗೆ ಅದನ್ನ ನೋಡ್ತಾರೆ, ನನ್ನ ಲೈಕ್ 1000 ಮಿಲಿಯನ್ ಲೈಕ್ಸ್. ಆ ಮಿಲಿಯನ್ ಲೈಕ್ಸ್ ಅಲ್ಲಿ 5 ಜನ ಗೊತ್ತಿಲ್ಲ ಅವ್ರಿಗೆ, ಯಾರು 5 ಜನ ಗೊತ್ತಿರಲ್ಲ. ಅದ್ಯಾವ್ದು ಅದಕ್ಕೆ ಆಸೆ ಪಡೋರು ನೀವು ಸ್ನೇಹ ಪುಟಕಥೆಯಲ್ಲಿ ಎಲ್ಲಿದೆ ಇವತ್ತು ಸರ್? ಇಲ್ಲಿ ಯು ಸ್ಟಾರ್ಟ್ ಎವ್ರಿಬಡಿ. ಈ ಸ್ನೇಹ ಸಂಬಂಧಗಳೆಲ್ಲ ಏನಕ್ಕೆ ದೂರ ಆಗಿದೆ ಅಂದ್ರೆ, ಎಲ್ಲ ವಿಮರ್ಶಕರಾಗೋದ್ರಿ, ನೀವು ಪ್ರೇಕ್ಷಕರಾಗಿರಿ. ವಿಮರ್ಶಕರು ಇಲ್ಲಿದ್ದಾರೆ ನೋಡಿ, ಇವರಿದ್ದಾರೆ, ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅವ್ರು 10 ವರ್ಷ ಅನುಭವಿಸ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂತ್ಕೊಂಡು ಸಿನಿಮಾನ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ? ಯು ಸ್ಟಿಲ್ ಹ್ಯಾವ್ ಟು ಗ್ರೋ. ಮೊನ್ನೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀರಾ, ಒಂದನ್ನೇ ಫಸ್ಟ್ ರೀಲಲ್ಲಿ ಬರೆದ್ಬಿಡ್ತೀರಾ, ಚೆನ್ನಾಗಿದೆ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಚೆನ್ನಾಗಿಲ್ಲ ಅಂದರೆ ಥಿಯೇಟ್ರ್ ಜನ ಬರೋದಿಲ್ಲ ಅಂತ ನಮಗೆ ಗೊತ್ತು, ಕಲೆಕ್ಷನ್ ಹೇಳ್ಬಿಡುತ್ತೆ ನಮಗೆ. ಬಟ್ ಅದನ್ನ ಮಾತಿನ ಮೂಲಕ ಹೇಳಿ, ಕಮೆಂಟ್ ಮೂಲಕ ಹೇಳಿ ಬರೋನು ನಿಲ್ಲಿಸೋದ್ರಿಂದ ನಿಮಗೇನು ಲಾಭ? ನಿಮ್ಗೆ ಅಲ್ಟ್ ಮಾಡೋದ್ರಿಂದ ಏನು ಲಾಭ ನಿಮಗೆ? ಯಾರೇ ಆಗಲಿ ಅವನು ಎಷ್ಟೇ ಲಕ್ಷ ಕೋಟಿ ಗಟ್ಟಲೆ ಸಿನಿಮಾ ಹಾಕೊಂಡು ಮಾಡ್ತಾನೆ, ನಿಮಗೆ ಇಡಿಸ್ಲಿಲ್ಲ, ಥಿಯೇಟ್ರಿಗೆ ಹೆಂಗಿರು ಬರಲ್ವಲ್ಲ, ನೀವು ಬಿಟ್ಬಿಡ್ರಿ. ಅವನನ್ನು ನೋಯಿಸೋದ್ರಲ್ಲಿ ಇನ್ನೇನು ಲಾಭ ಬರುತ್ತೆ ನನಗೆ ಅರ್ಥ ಆಗಿಲ್ಲ ನನಗೆ. ವೈ ಆರ್ ಯು ಅಲ್ಟಿಂಗ್ ಪೀಪಲ್ ಮೋರ್? ನಾನು ಯಾವತ್ತೂ ಹೇಳಿದ್ದೀನಿ, ನಾನು ಈ ಸಿನಿಮಾ ಸೋತಾಗ ಮನುಷ್ಯನಿಗೆ ಸಿನಿಮಾ ಸೋಲ್ತು ಅಂತ ಬೇಜಾರಿಲ್ಲ, ಅವನ ಜೊತೆ ನಡ್ಕೋತಾರಲ್ಲ ಜೊತೆಲಿ ಇರೋರು, ಅದು ಅವನ ನಿಜವಾದ ಸೋಲು, ಅದು ತೊಂದರೆ ಕೊಡೋದು ಲೈಫಲ್ಲಿ. ಅದು ಆಗಬಾರ್ದು ಅಂತ ಹೇಳೋದು. ದಟ್ ಈಸ್ ದ ಟೈಮ್ ವೆನ್ ಸಂಬಡಿ ಎಕ್ಸ್ಪೆಕ್ಟ್. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾನೆ, ಅರೆ ಆಯ್ತಾ ಈ ಪಾಪ ಏನೋ ಏಟು ಬಿದ್ದಿದೆ, ನಾವೆಲ್ಲ ಜೊತೆಲಿ ಇರೋಣ, ಸಪೋರ್ಟ್ ಮಾಡೋಣ, ನಾವಿದೀವಿ ಸರ್ ಜೊತೆಲಿ ಅಂತ ಹೇಳ್ಬಿಟ್ರೆ ಅವ್ನು ಮತ್ತೆ ಇನ್ನೊಂದು ಸಿನಿಮಾ ಇಟ್ಕೊಂಡ್ಬರ್ತಾನೆ ಅವನು. ಅದು ಆ ದಿವಸ ಬೇಕು. ಇಟ್ ಇಸ್ ಏನೋ ಸಿನಿಮಾ ಥಿಯೇಟ್ರ್ ಆಚೆ ಬರ್ತಿದ್ದಂಗೆ ಸಿನಿಮಾ ಅವ್ನು ಸುಮ್ಮನೆ ಹೋಗ್ತಿರೋದು, ನಿಮಗೆ ಹಂಸಲ ಕಾರ್ಡ್ ಇಷ್ಟ ಆಯ್ತಾ ಅಂತ ಅವ್ನು ಸುಮ್ಮನೆ ಇರ್ತಾನೆ, ಅವ್ನು ಬಿಡೋದಿಲ್ಲ. ಅವರು ಹಿಂದೆ 13 ಪಟ್ಟಿ ಇಟ್ಕೊಂಡು ಕೇಳ್ತಾರೆ, ಏನಾದ್ರು ಹೇಳ್ರಿ ಹೇಳಕ್ಕೆ ಇಷ್ಟ ಇಲ್ಲರೂ ಅವ್ನು ಬಿಡ್ತಿಲ್ಲ. ನೀವು ಯಾರು ಇವನ್ಗೇನೋ ಉತ್ತರ ಬೇಕು, ಆ ಉತ್ತರ ಕೊಡೋರ್ಗೂ ಬಿಡಲ್ಲ ಅವನ್ನ, ಆ ಉತ್ತರನೇ ಕೊಡ್ಬೇಕು ಅವ್ನು. ಸುಮ್ಮನೆ ಹೋಗೋದು ಎಳ್ದು ಕೇಳಿದ್ರೆ ಅಲ್ಲಿ ಅವ್ರು ಸಿನಿಮಾ ನೋಡ್ಕೊಂಡು ಹೋಗೋರು ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳೋಲ್ಲ, ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕು ನೀವೆಲ್ಲ ಅಂತ ಅವ್ರು ವಾರ್ನಿಂಗ್ ಬೇರೆ ಕೊಡ್ತಾರೆ. ನಾವು ಸಿನಿಮಾ ಮಾಡಿ ಮನೇಲಿ ಕೂತಿರ್ತಿದ್ವಿ, ಯಾವ್ದಾರ ಥಿಯೇಟ್ರಲ್ಲಿ ಹೌಸ್ಫುಲ್ ಆಗಲಿಲ್ಲ ಅಂದ್ರೆ ಕಾರ್ ತಗೊಂಡು ಓಡ್ತಿದ್ದೆ ನಾನು, ಏನೇ ಇವತ್ತು ಹೌಸ್ಫುಲ್ ಆಗಿಲ್ಲ ಏನಾಯ್ತು ಅಂತ. ಪಕ್ಕದ ಥಿಯೇಟ್ರಲ್ಲಿ ಇನ್ಯಾವುದೋ ಪಿಕ್ಚರ್ ಬಂದಿತ್ತು, ಅದರಿಂದ ನಮ್ಮ ಕಲೆಕ್ಷನ್ ಬೀಳ್ತಾ ಇಲ್ಲ, ಪಕ್ಕದ ಥಿಯೇಟ್ರಲ್ಲಿ ಯಾವುದೋ ಮದುವೆ ನಡೀತದೆ, ಇವತ್ತು ಯಾಕೆ ಹೌಸ್ಫುಲ್ ಆಗಲಿಲ್ಲ, ಹಂಗೆ ಸಿನಿಮಾ ನೋಡ್ತಿದ್ವಿ. ಇವತ್ತು ಅದೆಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಯಾವನ್ ಬೈದ ನಮಗೆ, ಯಾವನ್ ಏನಂದ ನಮಗೆ, ಬುಕ್ ಮೈ ಶೋ ನೋಡೋದು, ಥಿಯೇಟ್ರಲ್ಲಿ 100 ಜನ ಇರ್ತಾರೆ, ಹೌಸ್ಫುಲ್ ಹಾಕಿರ್ತಾನೆ, ಗೊತ್ತಾಗೋದಿಲ್ಲ ನಮಗೆ. ಫಸ್ಟ್ ಇಲ್ಲಿ ಎಲ್ಲರೂ ನೋಡೋದು ಏನಂದ್ರೆ ಖಾಲಿ ಹೊಡಿತಾ ಇದೆ ಎಲ್ಲ ಥಿಯೇಟ್ರ್ ಖಾಲಿ. ಅವ್ನಿಗೇನೋ ಒಂದು ಸಂತೋಷ, ಖಾಲಿ ಹೊಡಿತಾ ಇದ್ರೆ ಥಿಯೇಟ್ರು. ಸರ್ ಈಗ ಇಲ್ಲಿ ಏನಂದ್ರೆ ನೀವು ಮುಂದೆ ಬನ್ರಿ, ನೀವೇನ್ರಿ ತುಂಬಾ ಲೇಟ್ ಆಗೋಯ್ತು ನಿಮ್ ಪ್ರಶ್ನೆ, ಹಾಗೆ ನಿಮ್ ಟೈಮ್ ಆಗೋಯ್ತು ಬಿಡ್ರಿ. ಇಲ್ಲ ನಿಮ್ಗೆ ಇಲ್ಲ ಇದು ಮುಖ್ಯವಾಗಿ ಎಲ್ಲ ಹುಡುಗಿರೆಲ್ಲ ಕೇಳಿದ್ಮೇಲೆ ನೀವೆಂತ ಪ್ರಶ್ನೆ ಕೇಳ್ತೀರ ಬಿಡ್ರಿ. ಮುಖ್ಯವಾಗಿದೆ ಪ್ರಶ್ನೆ, ಬಹಳ ಮುಖ್ಯವಾಗಿದೆ. ಅಂದ್ರೆ ಇವರೆಲ್ಲ ಕೇಳಿದ್ದು ಎಷ್ಟು ಅಂತ ಅಲ್ಲ, ಏನೋ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿತ್ತು ಅದಕ್ಕೆ ಅಷ್ಟೇ. ಈಗ ಏನಂದ್ರೆ ಕ್ರೇಜಿ ಬ್ರಹ್ಮ ಈಗ ಏನಂದ್ರೆ ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಬೇಕು. ಹೇಗೆ ಅಂದ್ರೆ ತಮಿಳಿನಲ್ಲಿ ಇಳೆಯರಾಜ ಅವರು ಕಚೇರಿಗಳನ್ನು ಮಾಡ್ತಾರೆ, ಕನ್ಸರ್ಟ್, ಅದು ಎಷ್ಟು ಫೇಮಸ್ ಆಗಿರುತ್ತೆ. ಮತ್ತು ಅಲ್ಲಿ ಜನ ಸೇರೋದು ಮತ್ತೊಂದು. ಈಗ ಯೂಟ್ಯೂಬ್ಗಳಲ್ಲಿ ಅದರದ್ದು ವೈಭವಗಳೇ ಬೇರೆ. ಅಲ್ಲಿ ಎಲ್ಲ ನಟರು ಕೂಡ ಸಹಕರಿಸ್ತಾರೆ, ಎಲ್ಲ ಹೀರೋಗಳು ಕೂಡ ಬರ್ತಾ ಇರ್ತಾರೆ. ಆ ಥರದ್ದು ಒಂದು ಪರಂಪರೆ ತಮಿಳ್ನಾಡಲ್ಲಿದೆ. ಈ ನಮ್ಮಲ್ಲಿ ಬರೀ ದಸರಾ ಉತ್ಸವ ಮತ್ತಿತರ ಕಾರ್ಯಕ್ರಮಗಳಿಗೆ ಹಂಸಲೇಖ ಸರ್ ಮಾಡ್ತಾರೆ, ಎಲ್ಲೋ ಕೆಲವು ಅಷ್ಟೇ. ಅವ್ರು ಆ ಮಟ್ಟದಲ್ಲಿ ಮಾಡಲಿಲ್ಲ, ಹಂಸಲೇಖ ಸರ್ ಮಾಡಲಿಲ್ಲ. ಅಂದ್ರೆ ಇಳೆಯರಾಜ ಅವ್ರು ಏನ್ ಮಾಡ್ಕೊಂಡು ಬಂದ್ರು ಆ ಪರಂಪರೆ ಏನಿದೆ ಕನ್ನಡದಲ್ಲಿ ಆಗಿಲ್ಲ. ಈ ಕ್ರೇಜಿ ಬ್ರಹ್ಮ ಮೂಲಕ ಅದೊಂದು ಪರಂಪರೆ ಶುರುವಾಗುತ್ತಾ ಅಂತ ನಾನು ಹಂಸಲೇಖ ಸರ್ ಕೇಳ್ತಾ ಇದ್ದೀನಿ. ಪಕ್ಕದ ಥಿಯೇಟ್ರಲ್ಲಿ ಇದ್ರು, ಗೊತ್ತಾಗಿಲ್ಲ, ಅವ್ರು ದುರಂಧರ್ ನೋಡ್ತಾ ಇದ್ದಾರೆ. ನಾನು ಸ್ವಲ್ಪ ಬಾಣಂತಿ ಆಗಿದ್ದೀನಪ್ಪ, ಕಿವಿ ಮಂದವಾಗಿದೆ. ಇನ್ನು ಅಷ್ಟುದ್ದ ಪ್ರಶ್ನೆ ಕೇಳಿದ್ರೆ ಕಷ್ಟ, ಕೇಳು. ನಾನು ಅದಕ್ಕೆ ಹೇಳಕ್ಕಾಗಲಿಲ್ಲ ಪ್ರಶ್ನೆ. ವಾಸು ಸರ್ ಮೈಕ್ ಕೊಡಿ. ವಾಸು ಸರ್ 1 ನಿಮಿಷ. ನೀವು ಒಂದು ಆಡಿಯೋ ವಿಜುವಲ್ ಆನ್ ಮಿಸ್ಟರ್ ಹಂಸಲೇಖ ಅವರು ಒಂದು ಆಡಿಯೋ ವಿಜುವಲ್ ಆನ್ ಮಿಸ್ಟರ್ ಬೈಕ್ ಹತ್ರ ಇಟ್ಕೊಳ್ಳ.
ನೀವಿಬ್ರು ಒಬ್ರಿಗೊಬ್ರು ಒಂದು ಅತ್ಯುತ್ತಮವಾದಂಥ ಗೀತೆಯನ್ನ ಆಡಿಯೋ ವಿಜುವಲ್ ಮುಖಾಂತರ ರಚಿಸ್ಕೊಂಡು ಅವತ್ತು ಪ್ರಚಾರ ಮಾಡ್ತೀವಿ ನಾವು. ಮಾಡ್ತಾರಂತ ಹೇಳಿದ್ರಲ್ಲ ಅವಾಗಲೇ. ನಾನು ಮಾಡ್ಬೇಕಾ? ನಾನು ಮಾಡ್ತಿಲ್ಲ, ಅವರು ಮಾಡ್ತಿದ್ದಾರೆ. ಆ ಕಾಂಪಿಟಿಷನ್ ಇಲ್ಲಿ ಬೇಡ ರೀ, ಮತ್ತೆ ಮತ್ತೆ ಬೆರಕ್ ಬಿಟ್ಬಿಡುತ್ತೆ. ಇದು ನಮ್ಮ ಅಂತ ನಾ ಹೇಳೋದು. ದಟ್ ವಿಲ್ ಬಿ ವೆರಿ ನೈಸ್. ಹೇಳಪ್ಪ. ಮೈಕು ಗರ್ಜಿಸುತ್ತಿದೆ ನೋಡಿ. ಈ ಒಂದೂವರೆ ಗಂಟೆಗಳ ಕಾಲ ಎಲ್ಲವನ್ನ ಮರೆತು ಒಂದು ರೀತಿ ಹೊಟ್ಟೆ ಹುಣ್ಣಾಕ್ಸೋಷ್ಟು ನಗಿಸಿದ್ದಾರೆ. ಹೌದು, ಪಿಕ್ಚರ್ ಅಭಿ ಬಾಕಿ ಹೇ ಬಾಸ್, ಇದು ಪುಟ್ಟ ಜಲಕ್ ಮಾತ್ರ. ಭಾವನೆಗಳ ಅನಾವರಣ ಬಹುಶಃ ಅವತ್ತಿನ ನಮ್ಮ ಕ್ರೇಜಿ ಬ್ರಹ್ಮ ಕಾರ್ಯಕ್ರಮದಲ್ಲಿ ಅಳುನೂ ಬರಬಹುದು, ಕಣ್ತುಂಬಿ ಬರುತ್ತೆ, ನಕ್ಕು ನಕ್ಕು ಕೂಡ ಕಣ್ತುಂಬಿ ಬರಬಹುದು. ಅಂತಹ ಅಪರೂಪದ ಕಾರ್ಯಕ್ರಮ ಇದಾಗಲಿದೆ. ಖಂಡಿತ ತಾವೆಲ್ಲರೂ ತಪ್ಪದೆ ಬನ್ನಿ. ಅದರ ಜೊತೆಗೆ ಇನ್ನೊಂದಷ್ಟು ಜನರಿಗೆ ಈ ವಿಚಾರದ ಕುರಿತಾಗಿ ಮನೆ ಮನೆಗೆ ಮನಕ್ಕೆ ತಲುಪಿಸಿ ಆ ದೃಶ್ಯ ವೈಭವವನ್ನ, ಆ ಭಾವನೆಗಳ ಅನಾವರಣ ಆಗುವಂಥ ಪರಿಯನ್ನ ನಾವೆಲ್ಲರೂ ಒಟ್ಟಿಗೆ ಒಂದೇ ಸೂರಿನಡಿ ಸೇರಿ ಕಣ್ತುಂಬಿಸ್ಕೊಳ್ಳೋಣ. ನಿಮ್ಮಿಬ್ಬರ ಜೀವನ ಯಾನವನ್ನ ನಾವು ವೈಭವದಿಂದ ಸಂಭ್ರಮಿಸೋಣ. ಇಲ್ಲಿಗೆ ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ಚುಕ್ಕಿ ಇಡೋ ಸಮಯ ಬರ್ತಿದೆ. ಕ್ರೇಜಿ ಬ್ರಹ್ಮ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ. ನಮಸ್ಕಾರಗಳೊಂದಿಗೆ